ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಚಟಾಪಟ ಅಂತ. ವಿದೌಟ್ ಮೇಕಿಂಗ್ ಎನಿ ಡಿಲೇ, ರಿಂಕು ಸಿಂಗ್ ಅವರ ಅಪ್ಪ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಗುರು, ನನಗೆ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು. ರಿಂಕು ಸಿಂಗ್ಗೂ ಕೂಡ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು. ಮನೇಲಿರೋ ಎಲ್ಲರಿಗೂ ಕೂಡ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು. ಯಾಕಂದ್ರೆ ಈ ತರ ಪರ್ಫಾರ್ಮ್ ಮಾಡಿದ್ರು ಕೂಡ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. 89 ಇವರ ಆ್ಯಾವ್ರೇಜು. ಯಾಕಂದರೆ ಸಿಕ್ಕಾಪಟ್ಟೆ ಸಲ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಆಡಿದಂಥ ಮ್ಯಾಚ್ಗಳನ್ನ ಆಲ್ಮೋಸ್ಟ್ ಎಲ್ಲ ನಾಟ್ ಔಟ್ ಆಗಿನೇ ಉಳ್ಕೊಂಡಿರೋದು. ಸುಮಾರು 50s ಕೂಡ ಹೊಡೆದಿದ್ದಾರೆ. ವಿತ್ ಸ್ಟ್ರೈಕ್ ರೇಟ್ ಆಫ್ 180, ಆಲ್ಮೋಸ್ಟ್ 176.23 ಸ್ಟ್ರೈಕ್ ರೇಟಲ್ಲಿ ಆಡಿರುವಂಥ ರಿಂಕು ಸಿಂಗು ಇಂಡಿಯನ್ ಟೀಮಲ್ಲಿ ಇದ್ದಾಗ. ಬಟ್ ಇವಾಗ IPL ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ IPL ಪರ್ಫಾರ್ಮೆನ್ಸ್ ಮೇಲೆ ಹೆಂಗೆ ನಿರ್ಧಾರ ಮಾಡ್ಬಿಡ್ತೀರಾ ಅನ್ನೋ ಥರನೇ ಕೇಳಿದ್ದಾರೆ ಅಷ್ಟೇ. ಅವರೆಲ್ಲ ಪಟಾಕಿ ಗಿಟಾಕಿ ಎಲ್ಲ ತಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತೆ ಪಾಪ ರಿಂಕು ಸಿಂಗ್ ಅವರ ಅಪ್ಪ ಅವರೆಲ್ಲ. ರಿಂಕು ಸಿಂಗು ಸೆಲೆಕ್ಟ್ ಆಗ್ತಾರೆ ವರ್ಲ್ಡ್ ಕಪ್ಪಿಗೆ ಪಟಾಕಿ ಹೊಡೆಯೋಣ ಅಂತ. ಬಟ್ ಇವರು ಫೋನ್ ಮಾಡಿಬಿಟ್ಟು ಅವ್ರ ಅಮ್ಮಂಗೆ ಹೇಳ್ದಂತ ನಾನು ಸೆಲೆಕ್ಟ್ ಆಗಿಲ್ಲ ಅಂತ. ಅವ್ರಿಗೂ ಹಾರ್ಟ್ ಬ್ರೇಕ್ ಆಯ್ತಂತೆ, ಇವ್ರಿಗಂತೂ ಹಾರ್ಟ್ ಬ್ರೇಕ್ ಆಗೇ ಹೋಯ್ತಂತೆ. ಸೊ ಹಾರ್ಟ್ ಬ್ರೇಕ್ ಆಗೋದು ಕಾಮನ್ನು, ಹಾಗೆ ಆಗುತ್ತೆ ಎಲ್ಲರಿಗೂ ಕೂಡ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಇವಾಗ KL ರಾಹುಲ್ಗೆ ಆಗಿಲ್ಲ ಹಾರ್ಟ್ ಬ್ರೇಕು. ಅವ್ರು ಹೇಳ್ಕೊಳ್ತಾ ಇಲ್ಲ, ಇವ್ರು ಹೇಳ್ಕೊಳ್ತಾ ಇದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಅಪ್ಡೇಟ್ ಬಂತು ICC ಅವರು ಡೆಡ್ಲೈನ್ ಫಿಕ್ಸ್ ಮಾಡಿದರೆ 25ನೇ ತಾರೀಕು ಮೇ. ಅಲ್ಲಿವರೆಗೂ ಕೂಡ ನಿಮ್ಮ ಸ್ಕ್ವಾಡಲ್ಲಿರೋ ಚೇಂಜಸ್ ಮಾಡ್ಕೊಬೇಕು ಅಂತ ನಿಮಗೆ ಅನ್ನಿಸ್ತು ಅಂದರೆ, ಇವಾಗ ಕೊಟ್ಟಿರೋದು ನೀವು ಪ್ರಾವಿಷನಲ್ ಸ್ಕ್ವಾಡು, ನಿಮ್ಗೇನಾದ್ರು ಚೇಂಜಸ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಅವರವರ ಬೋರ್ಡ್ಗಳಿಗೆ ಏನಾದ್ರು ಅನ್ನಿಸ್ತು ಅಂತಂದರೆ ಚೇಂಜಸ್ನ ಮಾಡ್ಕೊಬೋದು ನೀವು ಅಂತ 25ನೇ ತಾರೀಕುವರೆಗೂ ಡೆಡ್ಲೈನಾಗಿ ಕೊಟ್ಟಿದ್ರಂತೆ. ಇದನ್ನು ಹೊಸ ರೂಲ್ ಏನಲ್ಲ, ಮುಂಚೆನೂ ಇತ್ತು ಈ ಥರ. ಇವಾಗಲೂ ಕೂಡ ಅದನ್ನ ಹೇಳಿದ್ರೆ ಡೆಡ್ಲೈನ ಫಿಕ್ಸ್ ಮಾಡಿದ್ರೆ ಅಷ್ಟೇ. ಇವಾಗ ಸೆಕೆಂಡ್ ಫೇಸ್ ಆಫ್ ದ IPL ಯಾರೋ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಮಾಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂದ್ಕೊಳ್ಳಿ. ಇವಾಗ KL ರಾಹುಲ್ ಮಾಸ್ತಾಗಿ ಆಗ್ಬಿಟ್ರು ಅಂತ ಅನ್ಕೊಳ್ಳಿ. ಸೆಕೆಂಡ್ ಫೇಸ್ ಆಫ್ ದ IPL ಕ್ವಾಲಿಫೈ ಆಗಬೇಕು, ಒಂಥರ ಅನ್ಬಿಲೇಬಲ್ ಪರ್ಫಾರ್ಮೆನ್ಸ್ ಬಂತು ಅಂದ್ಕೊಳ್ಳಿ. ಅವಾಗ ಏನಾದ್ರು ತೊಗೊಂಬಂದ್ಬಿಡ್ತಾರಾ ಮಧ್ಯದಲ್ಲಿ ಅಂತ ಕೇಳಿದ್ರೆ ಅದೆಲ್ಲ ಆಗೋದಿಲ್ಲ, ಆಗದೆ ಇರೋ ಮಾತು. ಇವಾಗ ಸೆಲೆಕ್ಟ್ ಆಗಿರೋಂಥ ಪ್ಲೇಯರ್ಸ್ಗಳ ಫ್ಯಾನ್ಸ್ಗಳು ರೊಚ್ಕೆದ್ಬಿಟ್ಟು ನಿಂತ್ಕೊಬಿಡ್ತಾರೆ ಅಷ್ಟೇ. ಹೆಂಗೂ ರಿಮೂವ್ ಮಾಡಿಬಿಡ್ತೇನೆ ನೀನು ಅಂತ. ಸೊ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಹೋಪ್ ಫಾರ್ ದ ಬೆಸ್ಟ್. ನೋಡೋಣ, ಅದು ಒಂದು ಪ್ರಯತ್ನ ಇಟ್ಕೊಳ್ಳೋಣ. KL ರಾಹುಲ್ ಅವರ ಫ್ಯಾನ್ಸ್ಗಳು ಏನಾದ್ರು ಆಗ್ಬೋದೇನೋ ಅಂತ ಕಾದು ನೋಡ್ಬೇಕು. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಬರೀ ಇಂಡಿಯನ್ ಟೀಮಿಗೆ ಮಾತ್ರ ಅಂತಲ್ಲ, ಎಲ್ಲ ಟೀಮ್ಗಳಿಗೂ ಕೂಡ ಕೊಟ್ಟಿದ್ದಾರೆ. ನೋಡೋಣ ಯಾರ್ಯಾರು ಹೊರಗಡೆ ಬರ್ತಾರೆ, ಯಾರು ಈಚೆ ಕಡೆ ಹೋಗ್ತಾರೆ ಅಂತ. ಅಪ್ಡೇಟ್ ಬಂತ್ರಿ, ಹರ್ಷಿತ್ ರಾಣಾ ಅವ್ರನ್ನ ಬ್ಯಾನ್ ಮಾಡಿದರೆ ಅಂತ ಅಪ್ಡೇಟು ಬಂತು ನೆನ್ನೆ. ಗೊತ್ತಿರೋ ಹಾಗೆ ಒಂದು ಮ್ಯಾಚ್ ಸಸ್ಪೆಂಡ್ ಮಾಡಿದ್ದಾರೆ, ಅಂದರೆ ಒಂದು ಮ್ಯಾಚ್ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ನ ಅವರು ಆಡೋ ಆಗಿಲ್ಲ. ಅದರ ನೆಕ್ಸ್ಟ್ ಮ್ಯಾಚ್ ಬೇಕಾದ್ರೆ ಅವರು ಆಡ್ಬೋದು. ಏನಕ್ಕೆ ಈ ಸಸ್ಪೆನ್ಷನ್ ಅಂತ ಎಲ್ಲರಿಗೂ ಒಂದು ಕ್ವಶನ್ ಅಂತೂ ಖಂಡಿತ ಬಂದಿರುತ್ತೆ. ಸೊ ಇವರು ಲೆವೆಲ್ 1 ಅಫೆನ್ಸ್ ಅಂಡಲ್ಲಿ ಬುಕ್ ಆಗಿದ್ದಾರಂತೆ. ಏನಕ್ಕೆ ಅಂತಂದರೆ ಸೆಲೆಬ್ರಿಟಿ ಏನೋ ಅಂತ ಪರ್ಟಿಕ್ಯುಲರ್ ರೀಸನ್ ಆಗಿ ಕೊಟ್ಟಿಲ್ಲ ಅವರು. ಆ್ಯಕ್ಚುಲಿ ಒಂದು ಅಫೆನ್ಸ್ ಆಲ್ರೆಡಿ ಮುಂಚೆನೇ ಮಾಡಿದ್ರು ಇವರು. ಯಾವಾಗ ಅಂದರೆ ಅದು ಮಯಾಂಕ್ ಅಗರ್ವಾಲ್ಗೆ ಒಂಥರ ವಿಚಿತ್ರವಾಗಿ ಒಂದು ಆ್ಯಕ್ಷನ್ ಮಾಡಿಬಿಟ್ಟು ಸೆಂಡ್ ಆಫ್ನ ಕೊಟ್ಟಿರಲ್ಲ, ಸ್ಟೇರ್ ಕೊಟ್ಬಿಟ್ಟು ಒಂಥರ ಕಣ್ಣು ಗುರಾಯಿಸ್ಕೊಂಡು ಒಂಥರ ಏನೇನೋ ಮಾಡಿದ್ರಲ್ಲ ಅವಾಗ. ಸೊ ಅದಕ್ಕೆ ಅವಾಗಲೇ ಒಂದು ಅಫೆನ್ಸ್ ಥರ ಮಾಡಿದರು. ಬಟ್ ಅದೇ ಇವಾಗ ರಿಪೀಟ್ ಆಯಿತು ಅನ್ನೋ ಥರ ಅಂದ್ಕೊಂಡು ಮತ್ತೆ ಇವಾಗ BCCI ಅವರು ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ತಗೊಂಡಿದ್ರೆ ಒಂದು ಮ್ಯಾಚ್ ಬ್ಯಾನ್ ಮಾಡಿದರೆ. ಏನಕ್ಕೆ ಅಂದರೆ ನಾವು ಅಂದ್ಕೊಂಡಿರೋದು ಏನಕ್ಕೆ ಅಂತಂದರೆ, ಪೊರಲ್ ಔಟ್ ಆದಾಗ ಲಾಸ್ಟ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ KKR ಆಡಿದಾಗ ಇವರೇ ವಿಕೆಟ್ ಎತ್ತಿದ್ದಾರೆ ಪೊರಲ್ ಔಟ್ ಆದಾಗ ಅದೇ ಥರ ಆ್ಯಕ್ಷನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಒಂದು ಕಿಸ್ ಕೊಟ್ಬಿಟ್ಟು ಒಂದು ಪ್ಲೇನ್ ಕಿಸ್ ಕೊಡೋಣ ಅಂತ ಹೋಗ್ತಾರೆ. ಬಟ್ ಅವರಿಗೆ ನೆನಪಾಗುತ್ತೆ ಕೊಡಬಾರ್ದು ಗುರು ನಾನು ಇಲ್ಲಿ ಅಂತ. ಹಿಂಗೆ ಬಾಯರ್ಗೂ ಕೈ ಹೋಗಿರುತ್ತೆ. ಅದನ್ನು ನೋಡ್ಬಿಟ್ಟು ಏನಾದರೂ ಈ ಒಂದು ಡಿಸಿಷನ್ ಮಾಡಿದ್ರು ಅಂತ ಅನ್ನಿಸ್ತದೆ. ಒಟ್ನಲ್ಲಿ ಒಂದು ಮ್ಯಾಚ್ ಬ್ಯಾನ್ ಅಂತೂ ಆಗಿದ್ರೆ. ಸೊ ಇದೇ ರೀಸನ್ ನನ್ನ ಪ್ರಕಾರ. ಅಪ್ಡೇಟ್ ನಂಬರ್ 4, ಮೈಕಲ್ ವ್ಯಾಗನ್ ಒಂದು ಪೋಸ್ಟ್ನ ಹಾಕಿದ್ದಾರೆ ಗುರು. ಅವರ ಟಾಪ್ 4 ಇವರೇ ಅಂತೆ. ಈ T20 ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ಸ್ನ ಆಡೋದು ಈ 4 ನೇಷನ್ಗಳಂತೆ. ಅದು ಯಾರ್ಯಾರು ಅಂತಂದರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಆ್ಯಂಡ್ ವೆಸ್ಟ್ ಇಂಡೀಸ್ ಅಂತೆ ಹೇಳಿದ್ದಾರೆ. ಸೊ ಓಕೆ, ಅವರ ಒಂದು ಪರ್ಸ್ಪೆಕ್ಟಿವ್, ಅವರ ಒಂದು ಪಾಯಿಂಟ್ ಆಫ್ ವ್ಯೂನ ನಾವು ಸ್ವಾಗತ ಮಾಡಲೇಬೇಕು. ಏನಕ್ಕಮ್ಮ ಇಲ್ಲಿ ಇಂಡಿಯಾ ಹಾಕೋಗಿರೋ ಅಂತ ನಾವು ಫೋರ್ಸ್ಲಿ ಅವ್ರ ತಲೆ ತುಂಬಕ್ಕಾಗೋದಿಲ್ಲ. ಅವ್ರ ಪಾಯಿಂಟ್ ಆಫ್ ವ್ಯೂನ ಅವ್ರು ಹೇಳಿದ್ದಾರೆ. ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂಡಿಯಾ ತಲೆ ಮೇಲೆ ಎತ್ಕೊಂಡು ಮೇಲೆ ಟಾಪ್ ಆಫ್ ದ ಟೇಬಲ್ ಇದ್ದೇ ಇರುತ್ತೆ. ಸೊ ಇವ್ರು ಏನೋ ಹೇಳಿದರೆ ನಗಬೇಕಷ್ಟೇ. ನಾವೆಲ್ಲ ನೋಡಿದ್ರೆ ಆಬ್ವಿಯಸ್ಲಿ ನಗ್ತೀವಿ. ಟಾಪ್ 4ಗೆ ಬರಲ್ವ ಗುರು ಇಂಡಿಯಾ, ಏನು ಹೇಳ್ತಾ ಇದ್ದೀರಮ್ಮ ನೀವು ಅಂತ ಮೈಕಲ್ ವ್ಯಾಗನ್ ಅವರು ಈ 4 ನೇಷನ್ನ ಹೇಳಿದಿರಲ್ಲ. ಅದರಲ್ಲಿ ಇಂಗ್ಲೆಂಡ್ ಅಂತೂ ಆಬ್ವಿಯಸ್ಲಿ ಇರಲೇಬೇಕು ಅಲ್ವಾ, ಅವ್ರ ನೇಷನ್ನ ಬಿಟ್ಕೊಂಡು ಕೊಡೋಕ್ಕಾಗತ್ತಾ? ಸೊ ನೀವು ಕಾಮೆಂಟಲ್ಲಿ ಹಾಕಿ ಈ 4 ನೇಷನಲ್ಲಿ ನಿಮಗೆ ಯಾವುದು ಬರೋದಿಲ್ಲ ಅಂತ ಅನ್ನಿಸ್ತಿದೆ ಅಂತ. ಅಪ್ಡೇಟ್ ನಂಬರ್ 5, PCB ಚೇರ್ಮನ್ ಹೊಸದಾಗಿ ಬಂದಿರುವಂಥ PCB ಚೇರ್ಮನ್ ಕನ್ಫರ್ಮ್ ಮಾಡಿದರೆ 8 ನೇಷನ್ ಕೂಡ ಚಾಂಪಿಯನ್ಸ್ ಟ್ರೋಫಿನ ಆಡೋದಕ್ಕೆ ಬರ್ತಾ ಇದೆ. 2025ಗೆ ಪಾಕಿಸ್ತಾನಿಗೆ ಬರ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಇನ್ಕ್ಲೂಡಿಂಗ್ ಇಂಡಿಯಾ ಅಂತ ಹೇಳ್ಬಿಟ್ಟಿದೆ ಗುರು. ಇಂಡಿಯಾ ಬರುತ್ತೆ ಗುರು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಏಷ್ಯಾ ಕಪ್ ಥರ ಎಲ್ಲ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ನಡೆಸೋದು, ಶ್ರೀಲಂಕಾದಲ್ಲಿ ಸ್ವಲ್ಪ ನಡೆಸೋದು, ಹಂಗೆ ನಡೆಸೋದು ಇವೆಲ್ಲ ಆಗಲ್ಲ ಅಮ್ಮ. ಪಾಕಿಸ್ತಾನಿಗೆ ಎಲ್ಲ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ ಒಂಥರ ಕನ್ಫರ್ಮ್ ಮಾಡಿಬಿಟ್ಟಿದ್ರು ಅವರೇ. ಈ ಕನ್ಫರ್ಮೇಷನು ಕೇಳ್ಬಿಟ್ಟು ನಾವು ಇಂಡಿಯನ್ಸ್ ಪಕ್ಕ ಅಂತ ನಗತರ ಆಗುತ್ತೆ. ಯಾಕೆಂದರೆ ನಮಗೆ ಗೊತ್ತು ಇದು ಆಗದೇ ಇರೋ ಮಾತು ಅಂತ, ಆಗದೇ ಇರೋ ಕೆಲಸ ಅಂತ.
ಬಟ್ ಏನೋ ಇವ್ರು ಈ ರೇಂಜಿಗೆಲ್ಲ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದಾರೆ ಅಂದರೆ ಏನೋ ಆಗಿರ್ಬೋದು ನಾವು ಗೊತ್ತಿಲ್ಲ. ICC ಜೊತೆಗೆ ನಾವೆಲ್ಲ ಚರ್ಚೆ ಮಾಡ್ಬಿಡ್ತೀವಿ, ಆಲ್ಮೋಸ್ಟ್ ಅಲ್ಲ ಪಕ್ಕಾ ಫಿಕ್ಸ್ ಆಗೋಗ್ಬಿಡುತ್ತೆ. ಇಂಡಿಯನ್ ಕೂಡ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಆಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ BCCI ಇದು ರಿಲೇಟೆಡ್ ಯಾವುದೇ ತಲೆನೂ ಕೂಡ ಕೆಡಿಸ್ಕೊಂತ ಇಲ್ಲ ಅವರು. ಇನ್ನು 2025 ಬಂದಾಗ ನೋಡ್ಕೊಳ್ಳೋಣ, ನಮ್ಗೆ ಅವಾಗೆಲ್ಲ ಗೊತ್ತು ಏನೇನು ಮಾಡಬೇಕು ಅಂತ. ನೀವು ಇವಾಗಲೇ ಜೋರಾಗಿ ಮಾತಾಡ್ಕೊಳ್ಳಿ ಅಂತ ಬಿಟ್ಟಿದೆ ಅಷ್ಟೇ. ಅದೇ ಇಂಡಿಯನ್ಸ್ ಹೇಳ್ತಾರೆ ಭ್ರಮೆ ಅಂತ ಪಾಕಿಸ್ತಾನಿಗೆ, ನಾವು ಬಂದ್ವಿ ಅದಾಯಿತು ನೀವು ಅಲ್ಲಿ ಆಡಿದ್ರಿ ಥರ ಅನ್ಕೊಂತಾರೆ ಅಷ್ಟೇ ನಮ್ಮ ಇಂಡಿಯನ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.